ಕೆಪಿಎಸ್ ಮ್ಯಾಗ್ನೆಟಿಕ್ ಯೋಜನೆ ಹೆಸರಿನಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡುತ್ತಿದ್ದು, ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸರ್ಕಾರದ ಈ ನೀತಿಯನ್ನು ನಮ್ಮ ಎಐಡಿಎಸ್ಒ ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಸಂಚಾಲಕರಾದ ತುಳಸಿ ತಿಳಿಸಿದರು. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ಮತ್ತು ಗ್ರಾಮಸ್ಥರ ವತಿಯಿಂದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡುತ್ತಿರುವುದು ವಿರೋಧಿಸಿ ರಾಜ್ಯ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ವಿರುದ್ಧ ಘೋಷಣೆಗಳ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಸಂಚಾಲಕಿ ತುಳಸಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಪಾತಪಾಗೇಪಲ್ಲಿ, ಗುಂಡ್ಲಪಲ್ಲಿ, ಕೋನಪ್ರೆಡ್ಡಿಪಲ್ಲಿ, ಕದಿರನ್ನಗಾರಪಲ್ಲಿ, ಜಿಲಕರಪಲ್ಲಿ, ದೇವರಗುಡಿಪಲ್ಲಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಬಾಗೇಪಲ್ಲಿ ಪಟ್ಟಣದ ಬಾಲಕರ ಪ್ರೌಢಶಾಲೆಗೆ ವಿಲೀನಗೊಳಿಸುವ ಮೂಲಕ ಗ್ರಾಮಗಳಲ್ಲಿನ ಶಾಲೆಗಳನ್ನು ಮುಚ್ಚಲು ರಾಜ್ಯ ಸರ್ಕಾರವು ಮುಂದಾಗಿದೆ. ಮುಖ್ಯವಾಗಿ ಈ ಭಾಗದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಮಕ್ಕಳು, ಹಿರಿಯರು, ಸಾರ್ವಜನಿಕರು ಓಡಾಡಲು ರಸ್ತೆ ಸಹ ಇಲ್ಲದಿರುವ ಪರಿಸ್ಥಿತಿ ಇರುವಾಗ ಪ್ರತಿ ಹಳ್ಳಿಗೂ ಬಸ್ ಬಿಡುತ್ತೇವೆನ್ನುವುದು ಸಹ ಹುಸಿ ಸುಳ್ಳು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಾಗೇಪಲ್ಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಮುಚ್ಚಲು ನಮ್ಮ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ಬಿಡುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷ ಕೃಷ್ಣ ಅನ್ವೇಶ್, ರಾಜ್ಯ ಉಪಾಧ್ಯಕ್ಷ ಅಪೂರ್ವ, ವಿನಯ್, ಚಂದ್ರ, ಎಸ್ಡಿಎಂಸಿ ಸಮಿತಿಯ ಅಧ್ಯಕ್ಷ ಅಶೋಕ್, ಹೋರಾಟಗಾರರ ಲಕ್ಷ್ಮೀನರಸಿಂಹಪ್ಪ, ರೈತ ವೆಂಕಟಶಿವಾರೆಡ್ಡಿ, ಜಿ ಬಾಬು, ಕದಿರನ್ನಗಾರಪಲ್ಲಿ ಗ್ರಾಮದ ಅಶ್ವಥ್ ನಾರಾಯಣ, ಕೊಂಡರೆಡ್ಡಿಪಲ್ಲಿಯ ಅಶ್ವಥಮ್ಮ ಸೇರಿದಂತೆ ಅನೇಕ ಗ್ರಾಮಸ್ಥರು ಇದ್ದರು. ನಾವುಗಳೆಲ್ಲ ಕೂಡ ಪೋಷಕರು ಮತ್ತು ಊರಿನವರು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ. ಸೊ ಇವತ್ತು ಈ ಕೆಪಿಎಸ್ ಅಂತ ಏನು ಹೇಳ್ತಿದ್ದಾರೆ, ಈ ಒಂದು ಶಾಲೆನ ಮಾಡ್ತಾರಂತೆ, ಮಾಡೆಲ್ ಸ್ಕೂಲ್ ಅಂತ ಹೇಳಿ. ಅದ್ರ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಮುಚ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸೊ ಇಲ್ಲಿ ಸರ್ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳಿಗೆ ದುಡ್ಡು ಕೊಡ್ತಾ ಇರೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ. ಈಗೇನು ನಾರ್ಮಲ್ ಆಗಿ ಸರ್ಕಾರಿ ಶಾಲೆಗಳನ್ನ ರನ್ ಮಾಡ್ತಾ ಇರೋದು ನಿಮ್ಮೆಲ್ಲರ ತೆರಿಗೆ ದುಡ್ಡಿಂದ. ಆದರೆ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ರನ್ ಮಾಡ್ಬೇಕಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ 2,500 ಕೋಟಿ ಲೋನ್ ತಗೊಂಡಿದ್ದಾರೆ ಸರ್. ಇಲ್ಲಿಂದ ರನ್ ಆಗುತ್ತಂತೆ. ಅದೆಷ್ಟೇ ಅಲ್ಲ, ಉಚಿತವಾಗಿ ಬಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಎಷ್ಟೊಂದು ಹಳ್ಳಿಗಳಿಗೆ ಇಲ್ಲೇ ನಮ್ಮ ಜನ ಇದ್ದಾರೆ, ಗ್ರಾಮಸ್ಥರಿದ್ದಾರೆ, ಪಾತಪಾಗೇಪಲ್ಲಿ ಅಂತ ಹೇಳಿ. ಇವತ್ತಿಗೂ ಕೂಡ 80 ವರ್ಷ ಆಗ್ತಾ ಬರ್ತಾ ಇದೆ ಸ್ವಾತಂತ್ರ್ಯ ಬಂದು, ಇವತ್ತಿಗೂ ಕೂಡ ಆ ಊರಿಗೆ ರೋಡಿನ ವ್ಯವಸ್ಥೆನೇ ಇಲ್ಲ, ರಸ್ತೆ ವ್ಯವಸ್ಥೆನೇ ಇಲ್ಲ. ಈಗಿರ್ಬೇಕಾದ್ರೆ ಆ ಊರಿನ ಜನಕ್ಕೆ ಫ್ರೀ ಬಸ್ ಕೊಡ್ತೀವಿ, ಬಸ್ ಬಿಡ್ತೀವಿ ಅನ್ನೋದು ಏನ್ ಸರ್ ಇದು? ಅದಷ್ಟೇ ಅಲ್ಲ, ಅದನ್ನ ನೋಡ್ಕೋಬೇಕಾಗಿರೋದು SDMC ದವರಂತೆ. ಎಲ್ಲಿಂದ ನೋಡ್ಕೋತಾರೆ? ಸೊ ಇದು ಹೀಗಿದೆ ಸರ್. ಇನ್ನೊಂದು ಹೇಳ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸೊ ಇಲ್ಲಿ ಇಂಗ್ಲಿಷ್ ಮೀಡಿಯಂನ ಇವತ್ತು 80,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಪೋಸ್ಟ್ಗಳು ಖಾಲಿ ಇದೆ. ಇನ್ನೂ ಭರ್ತಿ ಮಾಡ್ಕೋತಾ ಇಲ್ಲ, ದಶಕಗಳೇ ಆಗ್ಬಿಟ್ಟಿದೆ ತುಂಬಿರೋದು ಟೀಚರ್ ಪೋಸ್ಟ್ಗಳನ್ನ. ಈಗಲೂ ಕೂಡ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಇಂಗ್ಲಿಷ್ ಮೀಡಿಯಂನ ಕೊಡ್ತೀವಿ KPS ಅಲ್ಲಿ ಅಂತ ಹೇಳಿ. ಸೊ ಈ ರೀತಿ ಇವತ್ತು ಹಲವಾರು ಸುಳ್ಳು ಭರವಸೆಗಳನ್ನ ಜನಗಳಿಗೆ ಕೊಟ್ಬಿಟ್ಟು ಈ ಹಳ್ಳಿಯಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನ ಏನು ಮಕ್ಕಳು ಓದ್ತಾ ಇದ್ದಾರೆ, ಆ ಮಕ್ಕಳನ್ನೆಲ್ಲ ಕೂಡ KPS ಶಾಲೆಗಳಿಗೆ ಕರೆಸ್ಕೋತಾ ಇದ್ದಾರೆ. ಇಲ್ಲಿ ಇವತ್ತು ಬಾಯ್ಸ್ ಸ್ಕೂಲಲ್ಲೇ KPS ಮಾಡ್ತಿದ್ದಾರೆ. ಅಲ್ಲಿ LKG ಇಂದ ಹಿಡಿದು 8ನೇ ಕ್ಲಾಸ್ವರೆಗೂ ಕೂಡ ಈ ವರ್ಷ ಓಪನ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿರುವಂತಹ ಸರ್ಕಾರಿ ಶಾಲೆನ ಮುಚ್ಚಬಾರ್ದು. ನಮ್ಮೂರಲ್ಲೇ ನಮ್ಮ ಸರ್ಕಾರಿ ಶಾಲೆಗಳು ಇರಬೇಕು. ಏನೇ ಸೌಕರ್ಯಗಳಿಗೆ ಕೊಡೋದಾದ್ರೂ ಕೂಡ ನಮ್ಮೂರಲ್ಲೇ ಕೊಡಬೇಕು. ಇಂಗ್ಲಿಷ್ ಮೀಡಿಯಂ ಕೊಡ್ತಾರ, ನಮ್ಮೂರಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಸುತ್ತಮುತ್ತ ಪಾತಪಾಗೇಪಲ್ಲಿ, ಕೊಂಡಾರೆಡ್ಡಿಪಲ್ಲಿ, ದೇವರಗುಡಿಪಲ್ಲಿ, ಗುಂಡ್ಲಪಲ್ಲಿ, ಕದಿರನ್ನಗಾರಿಪಲ್ಲಿ, ಈ ಜಿಲಕರಪಲ್ಲಿ, ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಗ್ರಾಮಸ್ಥರು BEO ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮೂರಿನ ಶಾಲೆನ ಮುಚ್ಚಬೇಡಿ, ನಮ್ಮ ಟೀಚರ್ಸ್ನ ವರ್ಗಾವಣೆ ಮಾಡಬೇಡಿ. ಒತ್ತಾಯ ಪೂರ್ವಕವಾಗಿ ಯಾವುದೇ ಪೇರೆಂಟ್ಸ್ನಾಗಲಿ ಟೀಚರ್ಸ್ನಾಗಲಿ ನೀವು KPSಗೆ ಕಳಿಸ್ಲೇಬೇಕು ಅಂತ ಹೇಳಿ ಮಾಡಬೇಡ್ದು ಅಂತ ಹೇಳಿ ನಾವಿವತ್ತು ಮನವಿ ಪತ್ರನ ಕೊಟ್ಟು ಬಂದಿದ್ದೀವಿ ಸರ್. ನಾವು